ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ನಮ್ಮ ಶಾಲೆಯಲ್ಲಿ ನಡೆದಿರುವಂತಹ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹಾಗೆ ಡ್ಯಾನ್ಸ್ ಕಾಂಪಿಟೇಷನ್ನ ಕೆಲವೊಂದು ಸಣ್ಣ ಸಣ್ಣ ತುಣುಕುಗಳನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಕೊಂಡು ಬನ್ನಿ. ಅಲ್ಲಿ ದಿವಸ ತುಳಸಿ ಪೂಜೆ ಕೂಡ ಇತ್ತು. ಹಾಗೆ ನೋಡಿ, ನನ್ನ ಮಗಳು ರೆಡಿಯಾಗಿರುವಂಥದ್ದು ಇದು ತುಳಸಿ ಪೂಜೆಗೆಲ್ಲ, ಆ್ಯಕ್ಚುಲಿ ನೆಕ್ಸ್ಟ್ ಡೇ ಚಿಲ್ಡ್ರನ್ಸ್ ಡೇ. ಆ ಚಿಲ್ಡ್ರನ್ಸ್ ಡೇಗೆ ನನ್ನ ಮಗಳು ಕೂಡ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೋಸ್ಕರ ಅವಳನ್ನು ಈ ಥರ ರೆಡಿ ಮಾಡಿದ್ದೆ. ಹಾಗೆ ಇದೇ ಡ್ರೆಸ್ಸಲ್ಲಿ ದೀಪ ಎಲ್ಲ ಹಚ್ಚಿ ತುಳಸಿ ಹಬ್ಬವನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ನು. ನಾವಂತೂ ತುಳಸಿ ಹಬ್ಬವನ್ನು ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ. ಅಂದರೆ ತುಳಸಿ ಕಟ್ಟೆಗೆ ಅವೆಲ್ಲ ಹಾಕಿ ಹಾಗೆ ದೀಪ ಎಲ್ಲ ಇಟ್ಟು, ಹಾಗೆ ಹುಣಸೆ ಗಿಡ ಹಾಗೆ ನೆಲ್ಲಿಕಾಯಿ ಗಿಡವನ್ನು ಇಡ್ತಾರೆ. ಅದು ನಮ್ಮ ಆಚರಣೆಯಲ್ಲಿ ಬಂದಿರುವಂಥದ್ದು. ಹಾಗೆ ಅದನ್ನೆಲ್ಲ ಇಟ್ಟು ನಾವು ಪೂಜೆಯನ್ನು ಮಾಡುವಂಥದ್ದು ಅಷ್ಟೇ. ಅದು ಬಿಟ್ಟು ನಾವು ಹೆಚ್ಚೇನು ಜಾಸ್ತಿ ಏನು ಪೂಜೆ ಮಾಡೋದಿಲ್ಲ. ಅಂದರೆ ನಾವು ಪ್ರತಿ ವರ್ಷ ಮಾಡುವಂಥ ರೀತಿ ಇದೆ. ಹಾಗಾಗಿ
ಎಸ್, ಹಾಗೆ ನೆಕ್ಸ್ಟ್ ಡೇ ನಮ್ಮ ಶಾಲೆಯಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಹಾಗೆ ನೋಡಿ ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ನೋಡಲಿಕ್ಕೆ ತುಂಬ ಖುಷಿಯಾಗ್ತಾಯಿತ್ತು, ಯಾಕಂದರೆ ಪ್ರತಿ ದಿವಸ ಮಕ್ಕಳೆಲ್ಲ ಯೂನಿಫಾರ್ಮಲ್ಲಿ ನೋಡಿ ಇವತ್ತೇನೋ ಕಲರ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದಾಗ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು ಎಲ್ಲ ಮಕ್ಕಳು. ಎಸ್, ಹಾಗೆ ಇವತ್ತು ಗೇಮ್ಸ್ ಏನೂ ಇರಲಿಲ್ಲ, ಮಕ್ಕಳಿಗೆ ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ಇತ್ತು. ಹಾಗೆ ಕಾಂಪಿಟೇಷನ್ ಆಲ್ರೆಡಿ ನಮ್ಮದು ಆಗಿತ್ತು. ಅದರಲ್ಲಿ ಯಾರೆಲ್ಲ ವಿನ್ನರ್ಸ್ ಇದ್ದರು ಅವರಿಗೆಲ್ಲ ಪ್ರೈಸ್ ಕೊಡಲಿಕ್ಕಿತ್ತು. ಅದು ಬಿಟ್ಟರೆ ಮಕ್ಕಳು ಚಿಲ್ಡ್ರನ್ಸ್ ಡೇಗೆ ಬಂದು ಚೆನ್ನಾಗಿ ಎಂಜಾಯ್ ಮಾಡಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಹಾಗೆ ಇವತ್ತಿನ ಈ ಸಣ್ಣ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನನ್ನ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.